ವಿಧಾನಸಭಾ ಕ್ಷೇತ್ರದ ಅಭಿಪ್ರಾಯವನ್ನ ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಏನು ನಿರ್ಧಾರ ತಗೊಂಡಿದ್ದಾರೆ ಅದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಜಿಲ್ಲೆಯಲ್ಲೂ ಕೂಡ ಅದರದ್ದು ಏನಿದೆ ಸಹಕಾರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. NDA ಅಭ್ಯರ್ಥಿ ಗೆಲ್ಲಬೇಕು, ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಡಬೇಕು, ಎಲ್ಲಿ ಜನತಾದಳಕ್ಕೆ ಅವಕಾಶ ಇದೆ ಅಲ್ಲಿ ಜನತಾದಳಕ್ಕೆ ಕೊಡಬೇಕು, ಎರಡೂ ಕಡೆ ಇಬ್ರಿಗೂ ಮಾಡೋ ಅವಕಾಶ ಇದ್ರೆ ಸಮವಾಗಿ ಹಂಚ್ಕೋಬೇಕು ಅಂತೇಳಿ ಹೇಳಿ ಕಳೆದ ಬಾರಿ ನೀವು ನೋಡಿದ್ರಿ ಸಂಖ್ಯೆ ಇಬ್ರಿಗೂ ಮೆಜಾರಿಟಿ ಇರಲಿಲ್ಲ. ನಮ್ಗೆ ಉಪಾಧ್ಯಕ್ಷರನ್ನು ಕೂಡ ನಾವು ಹೇಳಿದ್ವಿ. ಈಗಲೂ ಮ್ಯಾನಿಪುಲೇಷನ್ ಮಾಡಿ ಚುನಾವಣೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಏನು ಹಿಂದೆ ಬೀಳೋ ಅಂತ ಪರಿಸ್ಥಿತಿಲೇನು ಇರಲ್ಲ. ಆದರೆ ಮೈತ್ರಿ ಇರಬೇಕಾದ್ರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು, ಅದು ಪ್ರೀತಮ್ ಗೌಡನಿಂದ ಮುರಿದು ಬೀಳಬಾರ್ದು ಅಂತೇಳಿ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನನ್ನಿಂದ ಯಾವುದೇ ಥರ ಆದಂಥ ತಪ್ಪುಗಳಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಮಂಡಲದ ಎಲ್ಲ ಪ್ರಮುಖರು ಸೇರಿ ಚರ್ಚೆ ಮಾಡಿರೋದ್ರ ಭಾಗವಾಗಿ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಅವರು ಮುಂದುವರಿಲಿ, ಫಸ್ಟ್ 10 ತಿಂಗಳು ಭಾಜಪ ಕೊಡಬೇಕು ಅಂತೇಳಿ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಹಕ್ಕೊತ್ತಾಯ ಇದೆ. ಅದನ್ನು ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಅವ್ರ ಮನವೊಲಿಸಿ ಮೊದಲನೇ ಏನೋ ಒಂದು ಅವಧಿ ಇದೆ ಅದನ್ನು ಭಾರತೀಯ ಜನತಾ ಪಾರ್ಟಿಗೆ ಬಿಡಿಸ್ಕೊಡ್ತಾರೆ ಅನ್ನೋದು ಜಿಲ್ಲಾಧ್ಯಕ್ಷರುಗಳ ಜವಾಬ್ದಾರಿ ಕೊಟ್ಟು ನಾವು ಕಾಯೋಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಮ್ಯಾನಿಪುಲೇಷನ್ ಪೊಲಿಟಿಕ್ಸಿಗೆ ಹೋಗಿ ನಾವು ಅಧ್ಯಕ್ಷರು ಮಾಡಕ್ಕೆ ಹೋದರೆ ಮೈತ್ರಿ ಧರ್ಮ ಪಾಲನೆ ಆಗದೇ ಇರೋ ರೀತಿಯಲ್ಲಿ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಯಾರಿಗೂ ಮೆಜಾರಿಟಿ ಇಲ್ಲ, ಜನತಾದಳಕ್ಕೂ ಮೆಜಾರಿಟಿ ಇಲ್ಲ, ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ. ಮ್ಯಾನಿಪುಲೇಷನ್ ಪೊಲಿಟಿಕ್ಸು ಅಂತೇಳಿ ಹೇಳಿದ್ರೆ ಅವ್ರ ಓಟ್ ನಾವು ಹಾಕ್ಸ್ಕೊಳ್ಳೋದು, ನಮ್ಮ ಓಟ್ ಅವ್ರು ಹಾಕ್ಸ್ಕೊಳ್ಳೋದು. ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಕ್ತವಾಗಿ ಮೈತ್ರಿ ಇರೋ ಅಂಥ ಸಂದರ್ಭದಲ್ಲಿ ನನ್ನಿಂದ ಯಾವುದೇ ರೀತಿಯಾಗಿ ಮೈತ್ರಿಗೆ ಸಮಸ್ಯೆ ಆಗಬಾರ್ದು ಹಾಸನ ನಗರಸಭೆ ವ್ಯಾಪ್ತಿಯಿಂದ ಅಂತೇಳಿ. ಯಾಕಂದರೆ ಜಿಲ್ಲೆಯಲ್ಲಿ ಇನ್ನೂ 4 ಅರ್ಬನ್ ಲೋಕಲ್ ಬಾಡೀಸು ಚುನಾವಣೆ ನಡೀತಿರೋದ್ರಿಂದ ಎಲ್ಲಿ ಬೇಕು ಅಲ್ಲಿ ಮಾತ್ರ ತಗೊಳ್ಳೋದು, ಇನ್ನೊಂದು ಕಡೆ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಲಿ ಆಗಬಾರ್ದು. ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆದಮೇಲೆ ಅದಕ್ಕೆ ಕರ್ನಾಟಕ ಒಳಪಡುತ್ತೆ, ಅದರಲ್ಲಿ ಹಾಸನನೂ ಒಳಪಡುತ್ತೆ, ಅದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರನೂ ಒಳಪಡುತ್ತೆ. ಎಲ್ಲಿ ಬೇಕು ಅಲ್ಲಿ ತಗೊಂಡು ಎಲ್ಲಿ ಬೇಡ ಅಲ್ಲಿ ಬಿಡ ಅಂಥದ್ದಿರಲ್ಲ. ಮೈತ್ರಿ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ನಡುವೆ, ಅದರಲ್ಲಿ ಹಾಸನ ನಗರಸಭೆ ವ್ಯಾಪ್ತಿ ಕೂಡ ಸೇರುತ್ತೆ. ಹಾಗಾಗಿ ನನ್ನಿಂದ ಯಾವುದೇ ರೀತಿಯಾದಂಥ ಚಿಕ್ಕ ಲೋಪನೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷದ ನಾಯಕರ ಧೋರಣೆಗೆ ಬೆಂಬಲವನ್ನು ಸೂಚಿಸಿ 10 ತಿಂಗಳ ಏನು ಹಂಚಿಕೆ ಇದೆ ಆ ಹಂಚಿಕೆಯನ್ನು ಮಾತನಾಡಿದ್ದೀವಿ ಅಂತ ಜಿಲ್ಲಾಧ್ಯಕ್ಷರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಸಹಮತವನ್ನು ಮಾಡಿಸಿದ್ದೀನಿ. ಇದು ನಗರಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಗಿ ಪ್ರೆಸ್ ಮೀಟು. ಅದಕ್ಕೆ ಮುಂದುವರಿದ ಭಾಗವಾಗಿ ದೊಡ್ಡ ರೀತಿಯಲ್ಲಿ ಪ್ರೆಸ್ ಮೀಟನ್ನು ಮಾಡ್ತೀನಿ. ಅದರದ್ದು ಬೇರೆ ಇವತ್ತು ನಡೆದಿರೋ ಅಂಥದ್ದು ಕೇವಲ ನಗರಸಭೆ ಚುನಾವಣೆಯ ವ್ಯಾಪ್ತಿಯಲ್ಲಿ ಇರೋವಂಥದ್ದು. ಇದರಲ್ಲಿ ಕ್ಲಾರಿಟಿ ಅಲ್ಲಲ್ಲ, ನೀವು ಪ್ರಶ್ನೆ ಅಲ್ಲ, ನಾನು ಹೇಳ್ತೇನೆ, ನಾನು ಡಿವಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಾನು ಡಿವಿಯೇಟ್ ಈಗ ನಾಗರಾಜ್ ಇಲ್ಲ, ನಾನು ಹೇಳ್ತೀನಿ ನಿಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ನಾನು ಹೇಳ್ತೀನಿ, ಒಂದು ನಿಮಿಷ. ನಾನು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನ ಇನ್ಚಾರ್ಜ್ ಇದ್ದೆ, ಮೈಸೂರು ಚುನಾವಣೆಯಲ್ಲಿ ಭಾಗಿಯಾಗಿದ್ದೆ. ಅದಕ್ಕೆ ಮುಂಚೆ ಬಂದು ನಮ್ಮ ಮನೆಯಿಂದನೇ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಮನೆಗೆ ಸಂಪರ್ಕ ಮಾಡೋವಂಥ ಕೆಲಸವನ್ನು ಮಾಡಿದ್ವಿ. ಆಮೇಲೆ ಮೈತ್ರಿ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋವಂಥ ಕೆಲಸವನ್ನು ಯಾರು ಅಭ್ಯರ್ಥಿ ಆಗಿರ್ತಾರೆ ಅವ್ರು ಮಾಡ್ತಾರೆ. ಅದರೆಲ್ಲದ್ರದ್ದನ್ನು ಕೂಡ ಅವ್ರದ್ದೇ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ಜಿಲ್ಲಾ ಘಟಕ ಅವರೊಟ್ಟಿಗೆ ಸಹಕಾರ ನೀಡಿದ್ರಿಂದನೇ ಸಕಲೇಶಪುರದಲ್ಲಿ 6,500 ಲೀಡ್ ಬಂದಿರೋದು. ಆ ಸಹಕಾರ ಕೊಟ್ಟಿರೋದ್ರಿಂದನೇ ಬೇಲೂರಲ್ಲಿ ಲೀಡ್ ಬಂದಿರೋವಂಥದ್ದು. ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ, ಅರ್ಕಲಗೂಡಲ್ಲಿ, ಅದೇ ರೀತಿ ಚನ್ನರಾಯಪಟ್ಟಣದಲ್ಲಿ 4 ಕಡೆ ಜನತಾದಳ ಶಾಸಕರಿದ್ದಾರೆ. ಆ 4 ಶಾಸಕರು ಸ್ವಲ್ಪ ಮೈತ್ರಿ ಆಗಿರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ವಿಧಾನಸಭಾ ಕ್ಷೇತ್ರಕ್ಕಲ್ಲ, 4 ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದೇ ಶಾಸಕರಿದ್ರು. ಆ ಶಾಸಕರಿರೋಂಥ ಸಂದರ್ಭದಲ್ಲಿ ಏನು ಆ್ಯಂಟಿ ಇನ್ಕಂಬೆನ್ಸಿನೋ ಇನ್ನೊಂದೋ ಏನೋ ಅನ್ನೋದು ನನಗೆ ಮಾಹಿತಿ ಇಲ್ಲ. ಅದು ಯಾವ್ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನೀವುಗಳು ಪರಾಮರ್ಶಿಸಬೇಕು. ಅದನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ಲಿ ಶಾಸಕರಿದ್ದಾರೆ 4 ಕಡೆ, ಆ 4 ಕಡೆ ಹಿನ್ನಡೆ ಆಗಿದೆ. ಇಲ್ಲಿ ಕಡೂರಲ್ಲಿ ಮುನ್ನಡೆ ಆಗಿದೆ, ಆಲೂರು ಸಕಲೇಶಪುರದಲ್ಲಿ ಮುನ್ನಡೆ ಆಗಿದೆ, ಬೇಲೂರಲ್ಲಿ ಮುನ್ನಡೆ ಆಗಿದೆ. ಅಲ್ಲಿರೋಂಥದ್ದು ಸಾಧ್ಯ ಆಗಿರಬೇಕಾದ್ರೆ ಅದು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನೀವುಗಳು ಗಮನಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.